press the bell icon on the YouTube app and never miss another update. ಸ್ಟೂಡೆಂಟ್ಸ್, ಇವತ್ತು ರಾಜ್ಯಶಾಸ್ತ್ರದ 3ನೇ ಅಧ್ಯಾಯವಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮಕ್ಕಳೇ, ಈ ಹಿಂದಿನ ತರಗತಿಯಲ್ಲಿ ಅಥವಾ ಈ ಹಿಂದಿನ ಪಾಠವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಅಂದರೆ ಏನು, ಅಂದರೆ ಕೇಂದ್ರ ಸರ್ಕಾರ ಅಂತಂದರೆ ನಮ್ಮ ಭಾರತ ಸರ್ಕಾರ, ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ಅನ್ನೋದನ್ನು ಸಂವಿಧಾನ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಇಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿದೆ. ಸೊ ಹಾಗಾಗಿ ಈ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತಗಳ ಮೇಲೆ ಇರ್ತಕ್ಕಂಥ ಅಥವಾ ಕೇಂದ್ರಾಡಳಿತದ ಮೇಲೆ ಒಂದು ಇರ್ತಕ್ಕಂಥ ಸರ್ಕಾರ ಅಥವಾ ಇಡೀ ಭಾರತದ ಅಧಿಕಾರವನ್ನು ಚಲಾಯಿಸುವಂಥ ಆ ಒಂದು ಸರ್ಕಾರವನ್ನು ನಾವು ಕೇಂದ್ರ ಸರ್ಕಾರ ಅಂತಂದೇಳಿ ಕರಿತಾ ಹೋಗ್ತೀವಿ. ಸೊ ಹಾಗೆ ಆ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕಾಂಗ ವ್ಯವಸ್ಥೆ ಏನು, ಅದರ ಕಾರ್ಯಾಂಗ ವ್ಯವಸ್ಥೆ ಏನು, ಅಲ್ಲಿ ಯಾರ್ಯಾರೆಲ್ಲ ಪ್ರಮುಖ ಸ್ಥಾನವನ್ನು ವಹಿಸ್ತಾರೆ, ಪ್ರಧಾನಮಂತ್ರಿಯ ಕಾರ್ಯಗಳೇನು, ರಾಷ್ಟ್ರಪತಿಯ ಕಾರ್ಯಗಳೇನು, ಶಾಸಕಾಂಗ ಸಂಸತ್ತಿನಲ್ಲಿರಬಹುದಾಗಿರ್ತಕ್ಕಂಥ ಲೋಕಸಭೆ ಮತ್ತು ರಾಜ್ಯಸಭೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಈ ಹಿಂದಿನ ತರಗತಿಯಲ್ಲಿ ನಾವು ಪಡಿತಾ ಹೋಗಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ರಾಜ್ಯ ಸರ್ಕಾರಗಳ ಬಗ್ಗೆ ಬರೋಣ. ಅಂದರೆ ನಾನಾಗಲೇ ಹೇಳಿದೆ, ಭಾರತ ಒಂದು ಒಕ್ಕೂಟ ವ್ಯವಸ್ಥೆ. ಇಲ್ಲಿ ಹಲವು ರಾಜ್ಯಗಳಿದ್ದಾವೆ, ಕೇಂದ್ರಾಡಳಿತ ಪ್ರದೇಶಗಳಿವೆ. ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಶಾಸಕಾಂಗ ಸಭೆಗಳು ಇರಬೇಕು ಅನ್ನೋದನ್ನು ಸಂಸತ್ತಿನ 168ನೇ ವಿಧಿನೇ ಹೇಳಿಬಿಡುತ್ತೆ. ಸೊ ಪ್ರತಿಯೊಂದು ಪ್ರತಿಯೊಂದು ರಾಜ್ಯಗಳಲ್ಲಿಯೂ ಕೂಡ ಒಂದು ಚುನಾಯಿತ ಶಾಸಕಾಂಗ ಅಥವಾ ವಿಧಾನಮಂಡಲ ಇರಬೇಕು. ಸಂಸತ್ತು ಹೇಗೆ ಕೇಂದ್ರದಲ್ಲಿ ಇದೆಯೋ ಅದೇ ರೀತಿ ವಿಧಾನಮಂಡಲಗಳು ಅಥವಾ ವಿಧಾನಸಭೆಗಳು ಇಲ್ಲಿ ಇರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಭಾರತ ಸಂವಿಧಾನದ 168ನೇ ವಿಧಿಯೇ ಹೇಳ್ಬಿಡುತ್ತೆ. ಹಾಗೆಯೇ ಭಾರತ ಸಂವಿಧಾನದ 169ನೇ ವಿಧಿ, ಭಾರತ ಸಂವಿಧಾನದ 169ನೇ ವಿಧಿ. ಏಕೆಂದರೆ ಭಾರತದಲ್ಲಿ 2 ರೀತಿಯಾದ ರಾಜ್ಯ ಸರ್ಕಾರ ನೋಡಿ. ಕೇಂದ್ರ ಸರ್ಕಾರದಲ್ಲಿ ನಮಗೆ ಸಂಸತ್ತಿನಲ್ಲಿ 2 ಸದನಗಳು ಇದ್ದಾವೆ. ಒಂದು ಮೇಲ್ಮನೆ ಅಂತಂದೇಳಿ ಕರಿತೀವಿ, ಇನ್ನೊಂದನ್ನು ಕೆಳಮನೆ ಅಂತಂದೇಳಿ ಕರಿತೀವಿ. ಅದನ್ನು ರಾಜ್ಯಸಭೆ ಮತ್ತು ಲೋಕಸಭೆ ಅಂತಂದು ಕೂಡ ನಾವು ಇನ್ನೊಂದು ಹೆಸರಿನಲ್ಲಿ ಕರಿತಾ ಹೋಗ್ತೀವಿ. ಆದರೆ ರಾಜ್ಯ ಸರ್ಕಾರಗಳ ವಿಚಾರಕ್ಕೆ ಬರೋದಾದರೆ ಭಾರತ ಸಂವಿಧಾನದಲ್ಲಿ ಹೇಳಿಬಿಟ್ಟಿದೆ 2 ಸದನಗಳು ಇರಲೇಬೇಕು ಅನ್ನುವ ಒಂದು ನಿಬಂಧನೆಗಳು ಇಲ್ಲ. ನೀವು ನೋಡಿ, ಆಗಲೇ ಹೇಳಿದೆ, ಭಾರತ ಸಂವಿಧಾನದ 168ನೇ ವಿಧಿ ಹೇಳುತ್ತೆ ಭಾರತದಲ್ಲಿ ಶಾಸಕಾಂಗ ಸಭೆ ಇರಬೇಕು ಅಂತ. ಆದರೆ 169ನೇ ವಿಧಿ ಹೇಳುತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಮೇಲ್ಮನೆಯಾಗಿರ್ತಕ್ಕಂಥ ವಿಧಾನ ಪರಿಷತ್ ಅಂತ ಹೇಳ್ತೀವಿ. ಅದನ್ನು ಆ್ಯಕ್ಚುಲಿ ಮೇಲ್ಮನೆಯನ್ನು ರಾಜ್ಯದಲ್ಲಿ ವಿಧಾನಸಭೆ ಅಂತಂದೇಳಿ, ವಿಧಾನ ಪರಿಷತ್ ಅಂತಂದೇಳಿ ಕರಿತಾ ಹೋಗ್ತೀವಿ ರಾಜ್ಯ ಸರ್ಕಾರದಲ್ಲಿ. ಆದರೆ ಕೇಂದ್ರ ಸರ್ಕಾರದಲ್ಲಿ ಅದನ್ನು ರಾಜ್ಯಸಭೆ ಅಂತಂದೇಳಿ ಕರಿತೀವಿ ಅಥವಾ ಮೇಲ್ಮನೆ ಅಂತಂದೇಳಿ ಕರಿತೀವಿ. ಇಲ್ಲಿ ಮೇಲ್ಮನೆಯಾಗಿರ್ತಕ್ಕಂಥ ವಿಧಾನ ಪರಿಷತ್ತನ್ನು ರದ್ದು ಮಾಡಿರ್ತಕ್ಕಂಥದ್ದು ಅಥವಾ ಆಯಾ ರಾಜ್ಯಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅನ್ನೋದನ್ನು 169ನೇ ವಿಧಿ ಹೇಳುತ್ತೆ. ಹಾಗೆ ಭಾರತ ಸಂವಿಧಾನದ 170ನೇ ವಿಧಿ ಇದೆಯಲ್ಲ, ಇದು ವಿಧಾನಸಭೆ ಕಂಪಲ್ಸರಿಯಾಗಿ ಪ್ರತಿಯೊಂದು ರಾಜ್ಯಗಳಲ್ಲಿ ಇರಬೇಕು ಅನ್ನೋದನ್ನು ಹೇಳುತ್ತೆ. ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಚುನಾಯಿತರಾದಂತಹ ಸದಸ್ಯರನ್ನು ಒಳಗೊಂಡಿರ್ತಕ್ಕಂತಹ ಒಂದು ವಿಧಾನಸಭೆ ಇರಲೇಬೇಕು ಅನ್ನೋದನ್ನು ಹೇಳುತ್ತೆ 170ನೇ ವಿಧಿ. ನೋಡಿ, ಇಲ್ಲಿ ಶಾಸಕಾಂಗ ಸಭೆಗೆ ಅವಕಾಶವನ್ನು ಮಾಡಿಕೊಟ್ರೆ ಇಲ್ಲಿ 2ನೇ ಸದನವಾಗಿರ್ತಕ್ಕಂಥ ವಿಧಾನ ಪರಿಷತ್ತನ್ನು ಇರಬೇಕು ಅಂತ ಹೇಳೋದಿಲ್ಲ. ರಾಜ್ಯಗಳಿಗೆ ವಿಚಾರಕ್ಕೆ ಬರೋದಾದರೆ ಅದು ರಾಜ್ಯಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರಗಳು. ಇನ್ನು 170ನೇ ವಿಧಿ ನಮಗೆ ವಿಧಾನಸಭೆ ಕಂಪಲ್ಸರಿಯಾಗಿ ಇರಬೇಕು ಅನ್ನೋದನ್ನು ಹೇಳ್ತಾ ಹೋಗುತ್ತೆ. ಸೊ ಈ ಒಂದು ಸಂವಿಧಾನದ ವಿಧಿಗಳ ಅನ್ವಯವೇ ಭಾರತದಲ್ಲಿ ಇರ್ತಕ್ಕಂಥ ಏನು 28 ನೋಡಿ, ಪ್ರಸ್ತುತವಾಗಿ ನಾವು 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು ಅಂತಂದು ಹೇಳಬೇಕಾಗುತ್ತೆ. ಏಕೆಂದರೆ ಇಲ್ಲಿಯವರೆಗೆ ನಾವು 29 ಕೇಂದ್ರ ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ಅಂತಂದು ಹೇಳ್ತಾ ಇದ್ವಿ. ಆದರೆ 2019ರಲ್ಲಿ ಯಾವಾಗ ಜಮ್ಮು ಕಾಶ್ಮೀರಕ್ಕೆ ಇರ್ತಕ್ಕಂಥ ವಿಶೇಷ ರಾಜ್ಯ ಒಂದು ಹಕ್ಕಿತ್ತು, 370ನೇ ವಿಧಿಯನ್ನು ರದ್ದು ಮಾಡಿದರು. ಆ ವಿಶೇಷ ಸೌಲಭ್ಯವನ್ನು ರದ್ದು ಮಾಡಿ ಆ ರಾಜ್ಯ ಏನು ಜಮ್ಮು ಕಾಶ್ಮೀರ ರಾಜ್ಯ ಇತ್ತು ಅದನ್ನು ರಾಜ್ಯದ ಸ್ಥಾನವನ್ನು ಕಿತ್ತಾಕಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿಕೊಂಡಿದ್ದಾರೆ. ಅಲ್ಲಿ ಇದು ಜಮ್ಮು ಕಾಶ್ಮೀರ ಒಂದು ಕೇಂದ್ರಾಡಳಿತ ಆದರೆ ಲಡಾಖನ್ನು ಮತ್ತೊಂದು ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿಕೊಂಡಿದ್ದಾರೆ. ಸೊ ಹಾಗಾಗಿ 29 ಏನು ರಾಜ್ಯಗಳಿದ್ವು 2019ರವರೆಗೆ, ಈಗ ಒಂದು ರಾಜ್ಯ ಕಡಿಮೆ ಆಗಿರೋದ್ರಿಂದ ನಾವು 28 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಇತ್ತು. ಆದರೆ ಈಗ ಜಮ್ಮು ಕಾಶ್ಮೀರ ಒಂದು ಕೇಂದ್ರಾಡಳಿತ, ಮತ್ತೊಂದು ಲಡಾಖನ್ನು ಒಂದು ಕೇಂದ್ರಾಡಳಿತವಾಗಿ ಮಾಡ್ಕೊಂಡಿರೋದ್ರಿಂದ ನಮಗೆ 2 ಕೇಂದ್ರಾಡಳಿತಗಳು ಆ್ಯಡ್ ಆಗ್ತವೆ. ಹಾಗಾಗಿ 6 + 2 ಅಲ್ಲಿಗೆ 8. ಈಗ ನಾವು 28 ರಾಜ್ಯಗಳು 8 ಕೇಂದ್ರಾಡಳಿತಗಳು ಅಂತಂದು ನಾವು ಹೇಳಬೇಕಾಗತ್ತೆ.
ಸೊ ಹಾಗಾಗಿ ಈ 28 ರಾಜ್ಯಗಳಲ್ಲೂ ಕೂಡ ಇವತ್ತು ಒಂದು ರಾಜ್ಯ ಸರ್ಕಾರವನ್ನು ನಾವು ನೋಡಲಾಗುತ್ತೆ. ಅಲ್ಲಿಯೂ ಕೂಡ ಕೇಂದ್ರದಂತೆಯೇ ಒಂದು ಚುನಾಯಿತ ಶಾಸಕಾಂಗವನ್ನು ನಾವು ಅಲ್ಲಿ ಕಾಣಲಿಕ್ಕೆ ಕೂಡ ಚಾನ್ಸಸ್ಸು ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಹಾಗಾದರೆ ಈ ರಾಜ್ಯ ಸರ್ಕಾರಗಳ ಅಧಿಕಾರವೇನಪ್ಪ ಅಂತ ನೋಡೋದಾದರೆ, ಈ ರಾಜ್ಯ ಸರ್ಕಾರಗಳು ರಾಜ್ಯ ಪಟ್ಟಿ ಮತ್ತು ಸಂವಿಧಾನದಲ್ಲೇ ಹೇಳಿದೆ, ಸಂವಿಧಾನದಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರ ವಿಚಾರಗಳನ್ನು ವರ್ಗೀಕರಣ ಮಾಡಿಕೊಟ್ಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ ಯಾವುದಕ್ಕೂ ಜಗಳ ಇಲ್ಲ. ಸೊ ರಾಜ್ಯ ಸರ್ಕಾರ ಈ ಕೆಲಸಗಳನ್ನು ಮಾಡಬೇಕು, ಕೇಂದ್ರ ಸರ್ಕಾರ ಈ ಕೆಲಸಗಳನ್ನು ಮಾಡಬೇಕು ಅಂತಂದೇಳಿ ಭಾರತ ಸಂವಿಧಾನದಲ್ಲೇ ಹೇಳಲ್ಪಟ್ಟಿರ್ತಕ್ಕಂಥದ್ದು. ಅಂದರೆ ಉದಾಹರಣೆಗೆ ನಾವು ಹೇಳಬೇಕು ಅಂತಂದರೆ, ಕೇಂದ್ರ ಸರ್ಕಾರಕ್ಕೆ ಒಂದು ವಿದೇಶಾಂಗ ನೀತಿ ಇರ್ಬೋದು, ಅಥವಾ ರಕ್ಷಣಾ ವಿಚಾರಗಳಿರ್ಬೋದು, ಅಥವಾ ರೈಲ್ವೆ ಇರಬೇಕು, ಅಥವಾ ನಾವೇನು ಅಂಚೆ ಕಚೇರಿ ಅಂತಂದೇಳಿ ಕರಿತೀವಿ, ಇವನ್ನೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಬಿಟ್ಕೊಟ್ಟಿದೆ. ಇದರಲ್ಲಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕಾನೂನುಗಳನ್ನು ಮಾಡುವಂಥದ್ದಾಗಲಿ ಅಥವಾ ಅದರಲ್ಲಿ ಅಧಿಕಾರವನ್ನು ಚಲಾಯಿಸುವಂಥದ್ದಾಗಲಿ ಸಾಧ್ಯವಿಲ್ಲ. ಸೊ ಅದೇ ರೀತಿ ರಾಜ್ಯ ಸರ್ಕಾರಕ್ಕೆ ಸಪ್ರೇಟಾಗಿ ವಿಷಯಗಳನ್ನು ಬಿಟ್ಕೊಟ್ಟಿದೆ. ಪೊಲೀಸ್ ವ್ಯವಸ್ಥೆ ಇರ್ಬೋದು, ಅಥವಾ ಆಂತರಿಕ ಭದ್ರತೆಯ ವಿಚಾರಗಳಿರ್ಬೋದು, ಪೊಲೀಸ್ ವ್ಯವಸ್ಥೆ ಇರ್ಬೋದು. ಸೊ ಇನ್ನು ಹಲವಾರು ವಿಚಾರಗಳನ್ನು ಆ ಒಂದು ರಾಜ್ಯ ಸರ್ಕಾರಗಳ ಪಟ್ಟಿಯಲ್ಲಿ ಕೊಟ್ಬಿಟ್ಟಿದೆ. ಸೊ ಹಾಗಾಗಿ ಮತ್ತೆ ಸಮವರ್ತಿ ಪಟ್ಟಿ ಅಂತ ಇದೆ. ಈ ಸಮವರ್ತಿ ಪಟ್ಟಿಯಲ್ಲಿ ಎರಡೂ ಸರ್ಕಾರಗಳು ಕೂಡ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಕೇಂದ್ರ ಸರ್ಕಾರವೂ ಕೂಡ ಚಲಾಯಿಸ್ಬೋದು, ರಾಜ್ಯ ಸರ್ಕಾರಗಳು ಕೂಡ ಚಲಾಯಿಸ್ಬೋದು. ಆದರೆ ಹೆಚ್ಚಿನ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಸೊ 91, 61, 52 ಕೂಡ ಇರ್ತಕ್ಕಂಥದ್ದು. ಸೊ ಹೀಗೆ ಒಂದು ಏನು ಸಂವಿಧಾನದಲ್ಲಿ ಅಧಿಕಾರಗಳ ಹಂಚಿಕೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಮಧ್ಯೆ ಹಂಚಿಕೆಯಾಗಿದ್ದಾವೆ. ಮತ್ತೇನಾದರೂ ವಿವಾದ ಉಂಟಾದರೆ ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ಅವಕಾಶವನ್ನು ಭಾರತ ಸಂವಿಧಾನದಲ್ಲೇ ಕೊಟ್ಬಿಟ್ಟಿದೆ. ಸೊ ಹಾಗಾಗಿ ಯಾವುದೇ ತೊಂದರೆಗಳಿಲ್ಲದೆ ಒಂದು ಸರ್ಕಾರಗಳ ಒಂದು ನಿರ್ವಹಿಸಲಿಕ್ಕೆ ಸಹಾಯವನ್ನು ಭಾರತ ಸಂವಿಧಾನ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರಗಳು ತನ್ನ ಪಟ್ಟಿಗೆ ಬರುವಂಥ ರಾಜ್ಯಗಳ ಪಟ್ಟಿಯಲ್ಲಿ ಬರುವಂಥ ವಿಚಾರಗಳ ಮೇಲೆ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ತಾನು ಅಧಿಕಾರವನ್ನು ಚಲಾಯಿಸುವ ಅಥವಾ ಶಾಸನಗಳನ್ನು ರೂಪಿಸುವ, ಅವನ್ನ ಕಾರ್ಯಗತಗೊಳಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಇರುವಂಥದ್ದು ಕಾಣ್ತಾ ಹೋಗುತ್ತೆ. ಸೊ ಅದರ ಜೊತೆಗೆ ಭಾರತದಲ್ಲಿ ಒಂದೇ ರೀತಿಯಾದಂಥ ಸಂಸತ್ತನ್ನು ನಮಗೆ ರಾಜ್ಯ ಶಾಸಕಾಂಗನ ಕಾಣಲಿಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದೆ, ಕೆಲವೊಂದು ರಾಜ್ಯಗಳಲ್ಲಿ 2 ಸದನಗಳನ್ನು ಕಾಣ್ತೀವಿ, ಕೆಲವೊಂದು ರಾಜ್ಯಗಳಲ್ಲಿ ಒಂದೇ ಸದನಗಳನ್ನು ಕಾಣ್ತೀವಿ. ಆದರೆ 2 ಸದನಗಳನ್ನು ಹೊಂದಿರಬಹುದಾದಂಥ ರಾಜ್ಯಗಳ ಸಂಖ್ಯೆಯನ್ನು ನೋಡಿದರೆ ನೋಡಿ, 28 ರಾಜ್ಯಗಳಿದಾವೆ ಅಂದರೆ ಅದರಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಕೇವಲ 7 ರಾಜ್ಯಗಳಲ್ಲಿ ಮಾತ್ರ 2 ಸದನಗಳನ್ನು ಒಳಗೊಂಡಿದೆ. ಸೊ ಅದರಲ್ಲಿ ಕರ್ನಾಟಕ ಇರ್ಬೋದು, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್, ಆಂಧ್ರ, ತೆಲಂಗಾಣ ಮತ್ತು ಸೊ ಈಗ ಜಮ್ಮು ಕಾಶ್ಮೀರ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಜಮ್ಮು ಕಾಶ್ಮೀರನ ಬಿಟ್ಟರೆ ಸೊ ಈಗ ನಮಗೆ ಇರ್ತಕ್ಕಂಥದ್ದು 6 ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದು. ಒಂದು ಕರ್ನಾಟಕ, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬೀದರ್, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ. ಇಲ್ಲೆಲ್ಲ ಕೂಡ 2 ಸದನಗಳನ್ನು ಹೊಂದಿರತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಒಂದು ಮೇಲ್ಮನೆ ಅದನ್ನು ವಿಧಾನ ಪರಿಷತ್ ಅಂತಂದೇಳಿ ಕರಿತೀವಿ, ಕೆಳಮನೆಯನ್ನು ವಿಧಾನಸಭೆ ಅಂತಂದೇಳಿ ಕರಿತೀವಿ, ಆ ಹೆಸರಿನಲ್ಲಿ ಕರೀತಕ್ಕಂಥದ್ದು. ಉಳಿದ ಏನು ರಾಜ್ಯಗಳಿದ್ದಾವೆ, ಅದು ಗುಜರಾತ್ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಒರಿಸ್ಸಾ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಇಲ್ಲೆಲ್ಲ ಕೂಡ ಕೇವಲ ಕೆಳಮನೆ ಆಗಿರ್ತಕ್ಕಂಥ ವಿಧಾನಸಭೆಗಳನ್ನು ಮಾತ್ರ ಕಾಣ್ತೀವಿ ವಿನಃ ವಿಧಾನ ಪರಿಷತ್ತನ್ನು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತಂದರೆ ಭಾರತ ಸಂವಿಧಾನದ 169ನೇ ವಿಧಿನೇ ಹೇಳುತ್ತೆ ವಿಧಾನ ಪರಿಷತ್ತನ್ನು ಹೊಂದಿರಬೇಕು ಎಂಬುವ ನಿಯಮ ಇಲ್ಲ, ಅದು ರಾಜ್ಯಗಳಿಗೆ ಬಿಟ್ಟಂಥ ವಿಚಾರ. ಸೊ ಹಾಗಾಗಿ ಕೆಲವೊಂದು ರಾಜ್ಯಗಳು ವಿಧಾನ ಪರಿಷತ್ತನ್ನು ಇಟ್ಕೊಂಡಿದ್ದಾವೆ, ಕೆಲವೊಂದು ರಾಜ್ಯಗಳು ವಿಧಾನ ಪರಿಷತ್ತಿನ ರಚನೆಯನ್ನು ಮಾಡಿಕೊಂಡಿಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಆದರೆ ನಮ್ಮ ರಾಜ್ಯದ ವಿಚಾರಕ್ಕೆ ಬರೋದಾದರೆ ನಾವು 2 ಸದನಗಳನ್ನು ರಾಜ್ಯ ಸರ್ಕಾರದಲ್ಲೂ ಕೂಡ ಕಾಣಲಿಕ್ಕೆ ಚಾನ್ಸ್ ಇದೆ. ಕೇಂದ್ರ ಸರ್ಕಾರದಲ್ಲಿ ಹೇಗೆ 2 ಸದನಗಳು ಕಾಣ್ತಾ ಇದ್ದಾವೋ ಅದೇ ರೀತಿಯಾಗಿ ರಾಜ್ಯದಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ 2 ಸದನಗಳಿದ್ದಾವೆ, ಒಂದು ಮೇಲ್ಮನೆ ಮತ್ತೊಂದು ಕೆಳಮನೆ. ಮೇಲ್ಮನೆಯನ್ನು ನಾವು ವಿಧಾನ ಪರಿಷತ್ ಅಂತಂದೇಳಿ ಕರಿತೀವಿ, ಕೆಳಮನೆಯನ್ನು ನಾವು ವಿಧಾನ ಸಭೆ ಅಂತಂದೇಳಿ ಕರಿತೀವಿ. ಆದರೆ ಭಾರತ ಸರ್ಕಾರದಲ್ಲಿ ನಾವು ಮೇಲ್ಮನೆಯನ್ನು ರಾಜ್ಯಸಭೆ ಅಂತಂದೇಳಿ ಕರಿತೀವಿ, ಕೆಳಮನೆಯನ್ನು ಲೋಕಸಭೆ ಅಂತಂದೇಳಿ ಅಲ್ಲಿ ಕರೀತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಹಾಗಾದರೆ ಈಗ ನಾವು ಒಂದೊಂದೇ ಶಾಸಕಾಂಗ ಸಭೆಯ ವಿಚಾರಕ್ಕೆ ನಾವು ಬರೋಣ. ಅದರಲ್ಲಿ ವಿಧಾನಸಭೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ
2 ಸದನಗಳಲ್ಲಿ ಇದು ಒಂದು. ಇದನ್ನು ಕೆಳಮನೆ ಅಂತಂದೇಳಿ ಕರಿತೀವಿ. ಇದನ್ನು ಜನತಾ ಸಭೆ ಅಂತ ಕೂಡ ನಾವು ಕರಿಬೋದು. ಯಾಕೆ ಅಂತಂದರೆ ಇಲ್ಲಿ ಜನರಿಂದ ನೇರವಾಗಿ ಆಯ್ಕೆಯಾಗುವಂಥ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಭೆ ಇದು. ಹಾಗಾಗಿ ಇದನ್ನು ಕೆಳಮನೆ ಅಥವಾ ಜನತಾ ಸಭೆ ಅಥವಾ ವಿಧಾನಸಭೆ ಅಂತಂದೇಳಿ ನಾವು ಕರಿತಾ ಹೋಗ್ತೀವಿ. ಈ ಸದನದಲ್ಲಿ ಭಾರತ ಸಂವಿಧಾನದ ಪ್ರಕಾರ ಈ ಸದನವನ್ನು 170ನೇ ವಿಧಿ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಭಾರತ ಸಂವಿಧಾನದ 170ನೇ ವಿಧಿ ವಿಧಾನಸಭೆಯನ್ನು ಒಳಗೊಂಡಿರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಪ್ರತಿಯೊಂದು ರಾಜ್ಯವು ಕೂಡ ಒಂದೊಂದು ವಿಧಾನಸಭೆಯನ್ನು ಒಳಗೊಂಡಿರಬೇಕು ಅಂತಂದುಬಿಟ್ಟು ಭಾರತ ಸಂವಿಧಾನದ 170ನೇ ವಿಧಿ ಸ್ಪಷ್ಟವಾಗಿ ಹೇಳುತ್ತೆ. ಆ ಒಂದು ವಿಧಿಯ ಅನ್ವಯವೇ ಇವತ್ತು ಕರ್ನಾಟಕದಲ್ಲಿ ಮತ್ತು ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ವಿಧಾನಸಭೆಯನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ನೋಡಿ, ನೀವು ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಂಸ್ಥೆಗಳ ರಚನೆಗೂ ಕೂಡ ಭಾರತ ಸಂವಿಧಾನದಲ್ಲಿ ಹೇಳಿರೋ ವಿಧಿಗಳ ಅನ್ವಯವೇ ಕೂಡ ಮಾಡಿರ್ತಕ್ಕಂಥದ್ದು. ಅದು ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ರಾಷ್ಟ್ರಪತಿಗಳ ಆಯ್ಕೆ ಇರ್ಬೋದು, ರಾಷ್ಟ್ರಪತಿಗಳ ಅಧಿಕಾರ ಇರ್ಬೋದು, ಪ್ರತಿಯೊಂದು ವಿಚಾರವನ್ನು ಕೂಡ ಭಾರತ ಸಂವಿಧಾನದಲ್ಲೇ ಹೇಳಿದೆ. ನಾವೇನು ಇತ್ತೀಚೆಗೆ ಹಂಗೆ ಹೇಗೆ ಬೇಕೋ ಹಾಗೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದರ ನಿಯಮಾವಳಿ ಏನಿದೆಯೋ ಅದರ ಪ್ರಕಾರನೇ ಇವತ್ತು ಸರ್ಕಾರಗಳು ನಡ್ಕೊಂಡು ಹೋಗ್ತಕ್ಕಂಥದ್ದು. ಅದನ್ನು ಮೀರಿದರೆ ಅದೇ ಕ್ಷಣವೇ ಆ ಸರ್ಕಾರ ಬಿದ್ದು ಹೋಗುವಂಥದ್ದು ಅನ್ನೋದನ್ನು ನಾವು ನೆನಪಿಟ್ಕೋಬೇಕಾಗುತ್ತೆ. ಹಾಗಾಗಿ ಭಾರತ ಸಂವಿಧಾನದ 170ನೇ ವಿಧಿಯ ಪ್ರಕಾರ ಕರ್ನಾಟಕದಲ್ಲೂ ಕೂಡ ವಿಧಾನಸಭೆಯನ್ನು ರಚನೆ ಮಾಡ್ಕೊಂಡಿದ್ದೀವಿ. ಈ ವಿಧಾನಸಭೆ ಜನರಿಂದ ನೇರವಾಗಿ ಆಯ್ಕೆ ಆಗ್ತಕ್ಕಂಥ ಜನರನ್ನು ಒಳಗೊಂಡಿರುತ್ತೆ. ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ ಇವರು. ಹಾಗಾದರೆ ಒಂದು ವಿಧಾನಸಭೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಜನರ ಸಂಖ್ಯೆ ಎಷ್ಟಿರಬೇಕು? ಭಾರತ ಸಂವಿಧಾನದಲ್ಲಿ ಏನಾದರೂ ಆ ವಿಚಾರವನ್ನು ಹೇಳಿದೆಯಾ ಅಂತ ನೋಡಿದರೆ ಹೌದು, ಹೇಳಿದೆ. ಆ ಭಾರತ ಸಂವಿಧಾನದ ಪ್ರಕಾರ ಒಂದು ವಿಧಾನಸಭೆ ಅಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳ ವಿಧಾನಸಭೆಗಳಲ್ಲೂ ಕನಿಷ್ಠ ಅಂದರೂ 60 ಜನ ಇರಬೇಕು. ಒಂದು ವಿಧಾನಸಭೆ ಅಂತಂದರೆ 60 ಜನ ಇರಬೇಕು ಕನಿಷ್ಠ. ಅದಕ್ಕಿಂತ ಕಡಿಮೆ ಆಗುವಾಗಿಲ್ಲ. ಮತ್ತು ಜೊತೆಗೆ 500ಕ್ಕಿಂತ ಹೆಚ್ಚು ಆಗುವಾಗಿಲ್ಲ. ಅದರೊಳಗೆ ಎಷ್ಟು ಜನ ಬೇಕಾದ್ರೂ ಆ ವಿಧಾನಸಭೆಯ ಸದಸ್ಯರಾಗಿರ್ಬೋದು. ಅದು ಆಯಾ ರಾಜ್ಯಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆಯಾ ರಾಜ್ಯದ ಜನಸಂಖ್ಯೆಯ ಆಧಾರದ ಮೇಲೆ ಈ ವಿಧಾನಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತೆ, ಅಥವಾ ವಿಧಾನಸಭೆಯ ಸದಸ್ಯರ ಸಂಖ್ಯೆಯನ್ನು ನಾವು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ರಾಜ್ಯ ಶಾಸಕಾಂಗ ಸರ್ಕಾರ ಕೇವಲ 60ಕ್ಕಿಂತ ಹೆಚ್ಚು ಇರಬೇಕು ಮತ್ತು 500ಕ್ಕಿಂತ ಕಡಿಮೆ ಇರೋ ಹಾಗೆ ನಾವು ಒಂದು ವಿಧಾನಸಭೆಯನ್ನು ರಚನೆ ಮಾಡಲಿಕ್ಕೆ ಅವಕಾಶಗಳು ಇದ್ದಾವೆ. ಹಾಗಾದರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ನಮ್ಮ ವಿಧಾನಸಭೆಯಲ್ಲಿ ಎಷ್ಟು ಜನರಿದ್ದಾರೆ, ಎಷ್ಟು ಜನರನ್ನು ಒಳಗೊಂಡಿದೆ, ನಮ್ಮ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂತ ನಾವು ನೋಡಿದಾದರೆ ಅದು 225 ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥದ್ದು. ನೋಡಿ, ಕರ್ನಾಟಕ ರಾಜ್ಯ ಒಟ್ಟು 225 ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ವಿಧಾನಸಭೆಯನ್ನು ಒಳಗೊಂಡಿದೆ. ಇದರಲ್ಲಿ 224 ಜನರಿಂದ ನೇರವಾಗಿ ಚುನಾವಣೆಗಳ ಮೂಲಕ ಆಯ್ಕೆ ಆಗ್ತಾರೆ. ಅಂದರೆ ಸಾಮಾನ್ಯ ಜನರಾಗಿರ್ತಕ್ಕಂಥ ನಾವು ಅವ್ರನ್ನ ವೋಟ್ ಮಾಡಿ ನಾವು ಅಲ್ಲಿಗೆ ಗೆಲ್ಲಿಸಿ ಕಳಿಸುವಂಥದ್ದು. ಸೊ ಯಾರು ನಮ್ಮಿಂದ ವೋಟ್ ಮಾಡಿಕೊಂಡು ಹೆಚ್ಚು ವೋಟ್ಗಳನ್ನ ಪಡೆದು ಗೆದ್ದಿರ್ತಾನೆ ಆ ವ್ಯಕ್ತಿ ವಿಧಾನಸಭೆಯ ಸದಸ್ಯನಾಗಿ ಹೋಗ್ತಾನೆ. ಸೊ 224 ಜನ. ಇನ್ನು ಏನು ಒಬ್ಬ ವ್ಯಕ್ತಿ ಇದ್ದಾನೆ, ಇವರನ್ನು ರಾಜ್ಯಪಾಲರು ಆಂಗ್ಲೋ ಇಂಡಿಯನ್ನರನ್ನು ಪ್ರತಿನಿಧಿಯಾಗಿ ಆ ಸಭೆಗೆ ಕಳಿಸ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಪ್ರತಿ ವರ್ಷವೂ ಕೂಡ ಪ್ರತಿ ಚುನಾವಣೆಯಲ್ಲೂ ಕೂಡ ಆ ರೀತಿಯಾಗಿ ನಡೆಯುತ್ತೆ. ಒಟ್ಟು 124 ಜನ ಚುನಾವಣೆಯಿಂದ ಆದರೆ ಚುನಾವಣೆಯ ಮೂಲಕ ಸದಸ್ಯರಾದರೆ ಒಬ್ಬ ವ್ಯಕ್ತಿಯನ್ನು ರಾಜ್ಯಪಾಲರು ಆಂಗ್ಲೋ ಇಂಡಿಯನ್ನರ ಪ್ರತಿನಿಧಿತ್ವಕ್ಕೋಸ್ಕರ ಅಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಈ ಮೂಲಕ ನಮ್ಮ ರಾಜ್ಯದಲ್ಲಿ ಒಟ್ಟು 225 ಜನರನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಧಾನಸಭೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು. ಇನ್ನು ಹಾಗಾದರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೇ ಒಂದು ನಿಯಮವನ್ನು ಪಾಲನೆ ಮಾಡ್ಕೊಂಡಿದ್ದವ? ಯಾಕಂದರೆ ನಾನು ಆಗಲೇ ಹೇಳಿದೆ, ಭಾರತ ಸಂವಿಧಾನದಲ್ಲಿ 60ಕ್ಕಿಂತ ಕಡಿಮೆ ಇರಬಾರ್ದು ಒಂದು ವಿಧಾನಸಭೆಯ ಸದಸ್ಯರ ಸಂಖ್ಯೆ, 500ಕ್ಕಿಂತ ಹೆಚ್ಚಿರಬಾರ್ದು ಅಂತ ನಾನು ಹೇಳಿದೆ. ಹಾಗಂತ ಎಲ್ಲ ರಾಜ್ಯಗಳಲ್ಲೂ ಒಂದೇ ರೀತಿಯಾದಂಥ ಅಥವಾ ಇದೇ ಆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸಂವಿಧಾನದ ಬದ್ಧವಾಗಿ ನಡ್ಕೊಂಡಿದ್ದೀವಾ ಅಂತ ನೋಡಿದ್ರೆ ಹಾಗೇನೂ ಇಲ್ಲ. ಸಂವಿಧಾನದಲ್ಲಿ ಮತ್ತು ಅದಕ್ಕೂ ಕೂಡ ಆಪ್ಷನನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಅದನ್ನು ನಾವು ಗೋವಾ ಮತ್ತು ಮಿಜೋರಾಂ ರಾಜ್ಯಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ನಾವು ಈ ಎರಡೂ ರಾಜ್ಯಗಳಲ್ಲೂ ಕೂಡ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಕೇವಲ 40 ಜನ ಇದ್ದಾರೆ. ನೋಡಿ, ನಾನು ಆಗಲೇ ಹೇಳಿದೆ 60ಕ್ಕಿಂತ ಕಡಿಮೆ ಇರಬಾರ್ದು ವಿಧಾನಸಭೆ ಸದಸ್ಯರು ಅಂತಂದು ಹೇಳಿದೆ. ಆದರೆ ಇವೆರಡೂ ರಾಜ್ಯಗಳಲ್ಲೂ ಕೂಡ 40 ಜನ ಇದ್ದಾರೆ.
ಅಂದರೆ ಯಾಕೆ ಅಂತಂದರೆ ಸಂವಿಧಾನವೇ ಹೇಳುತ್ತೆ ಕೆಲವೊಂದು ವಿಶೇಷ ಸ್ಥಾನ ಅಥವಾ ವಿಶೇಷ ಹಕ್ಕುಗಳನ್ನು ನೀಡೋದ್ರ ಮೂಲಕ ಅಥವಾ ವಿಶೇಷ ಮೀಸಲಾತಿ ನೀಡೋದ್ರ ಮೂಲಕ ಕೂಡ ನಮಗೆ ಆ ರೀತಿಯಾದಂಥ ಅವಕಾಶವನ್ನು ಕೂಡ ಭಾರತ ಸಂವಿಧಾನದಲ್ಲೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಗೋವಾ ಮತ್ತು ಮಿಜೋರಾಂಗಳಲ್ಲಿ ನಾವು 60ಕ್ಕಿಂತಲೂ ಕಡಿಮೆ ಇರತಕ್ಕಂಥ ವಿಧಾನಸಭೆಯ ಸದಸ್ಯರನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ 225 ಜನರನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಧಾನಸಭೆಯ ಒಂದು ಸಭೆಯನ್ನು ನಾವು ಕಾಣಲಿಕ್ಕೆ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ವಿಧಾನಸಭೆಯ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಭೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಸಭೆಯ ಸದಸ್ಯರ ಅರ್ಹತೆಗಳೇನು? ಈ ಸಭೆಯ ಸದಸ್ಯರಾಗಲಿಕ್ಕೆ ನಮಗೆ ಯಾವ ಯಾವ ರೀತಿಯಾದಂಥ ಅರ್ಹತೆಗಳು ಇರಬೇಕಾಗುತ್ತೆ. ಸೊ ನೋಡಿ, ಈ ಒಂದು ವಿಧಾನಸಭೆಯ ಸದಸ್ಯರಾಗಬೇಕಾದ್ರೆ ನಮಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಕನಿಷ್ಠ ಅಷ್ಟಾದರೂ ವಯಸ್ಸಾಗಿರಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ ವಿಧಾನಸಭೆ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಅರ್ಹರಲ್ಲ. ಅವನು ಭಾರತೀಯ ಪ್ರಜೆ ಆಗಿರಬೇಕು. ನೋಡಿ, ಇದು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಅವನು ಭಾರತೀಯ ಪ್ರಜೆ ಆಗಿರಬೇಕು. ಆಗಿದ್ರೆ ಮಾತ್ರ ಈ ಒಂದು ಸಭೆಯ ಸದಸ್ಯರಾಗಲಿಕ್ಕೆ ಚಾನ್ಸ್ ಇರುತ್ತೆ. ದಿವಾಳಿ ಆಗಿರಬಾರ್ದು, ಮತಿಭ್ರಮಣೆ ಆಗಿರಬಾರದು, ಲಾಭದಾಯಕ ಹುದ್ದೆಯಲ್ಲಿರಬಾರದು. ಜೊತೆಗೆ ಅಷ್ಟೇ ಅಲ್ಲದೆ ಸಂಸತ್ತು ಕಾಲ ಕಾಲಕ್ಕೆ ನಿಗದಿ ಮಾಡುವಂಥ ಅರ್ಹತೆಗಳನ್ನು ಅವನು ಒಳಗೊಂಡಿರಬೇಕಾಗುತ್ತೆ. ಸೊ ಈ ಎಲ್ಲ ಅರ್ಹತೆಗಳನ್ನು ಹೊಂದಿದ್ರೆ ಮಾತ್ರ ವಿಧಾನಸಭೆಯ ಸದಸ್ಯನಾಗಲಿಕ್ಕೆ ಅವನಿಗೆ ಅವಕಾಶಗಳನ್ನು ನೀಡಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು. ಅಂದರೆ ಈ ಎಲ್ಲ ಅರ್ಹತೆಯನ್ನು ಹೊಂದಿರತಕ್ಕಂಥ ಭಾರತದ ಯಾವ ಪ್ರಜೆ ಬೇಕಾದರೂ ಕೂಡ, ಯಾವ ಪ್ರಜೆ, ಬಡವ ಇರಲಿ ಅಥವಾ ಅವನು ಶ್ರೀಮಂತ ಇರಲಿ, ಯಾವುದಾದ್ರೂ ವ್ಯತ್ಯಾಸಗಳಿರಲಿ, ಯಾರು ಬೇಕಾದರೂ ಕೂಡ ವಿಧಾನಸಭೆಯ ಸದಸ್ಯರಾಗಲಿಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಈ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಇನ್ನು ಅಧಿಕಾರದ ಅವಧಿಯ ವಿಚಾರಕ್ಕೆ ಬರೋದಾದರೆ, ಹಾಗಾದರೆ ಈ ಸಭೆಯ ಸದಸ್ಯರು ಚುನಾವಣೆ ಆಗಿ ಮೇಲೆ ಎಷ್ಟು ವರ್ಷದಲ್ಲಿ ಅಧಿಕಾರ ಇರ್ತಾರೆ ಅಥವಾ ಎಷ್ಟು ವರ್ಷದವರೆಗೆ ಅಧಿಕಾರದಲ್ಲಿ ಇರ್ತಾರೆ ಅಂತ ನಾವು ನೋಡೋದಾದರೆ, ಈ ಸಭೆಯ ಸದಸ್ಯರ ಅಧಿಕಾರ ಅವಧಿ 5 ವರ್ಷಗಳು ಆಗಿರುತ್ತೆ. ಒಂದು ಸತಿ ಚುನಾಯಿತರಾದರೆ ಇವರಿಗೆ 5 ವರ್ಷಗಳ ಕಾಲ ಅಧಿಕಾರ ಅವಧಿ ಇರುತ್ತೆ. ಆದರೆ ಈ ಮಧ್ಯದಲ್ಲೂ ಕೂಡ ತಮಗೆ ಇಷ್ಟ ಇಲ್ಲ ಅಂದರೆ ರಾಜೀನಾಮೆಯನ್ನು ಸಭಾಧ್ಯಕ್ಷರಿಗೆ ನೀಡುವಂಥ ಅಧಿಕಾರವನ್ನು ಆ ಸದಸ್ಯರಿಗೆ ಕೊಡಲಾಗಿದೆ. ಅಥವಾ ಮುಖ್ಯಮಂತ್ರಿ ಏನಾದರೂ ಕೂಡ ನಾನೇ ಆ ಒಂದು ರಾಜ್ಯಪಾಲರಿಗೆ ಶಿಫಾರಸು ಮಾಡೋದ್ರ ಮೂಲಕ ವಿಧಾನಸಭೆಯನ್ನು ವಿಸರ್ಜಿಸಬೇಕು ಅಂತಂದು ಹೇಳಿದರೆ, ಆವಾಗ ರಾಜ್ಯಪಾಲರು ಆ ವಿಧಾನಸಭೆಯನ್ನು ವಿಸರ್ಜನೆ ಮಾಡೋದ್ರ ಮೂಲಕ ಆ ಅವಧಿಗಿಂತ ಮುಂಚಿತವಾಗಿಯೇ ಈ ಸದಸ್ಯರು ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುವ ಅವಕಾಶಗಳು ಕೂಡ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಮತ್ತು ಈ ಸದಸ್ಯರೆಲ್ಲರೂ ಸೇರಿಕೊಂಡು, ಚುನಾಯಿತರಾಗಿ ಬಂದಿರತಕ್ಕಂಥ ಎಲ್ಲ ಸದಸ್ಯರು ಸೇರಿಕೊಂಡು ಇವರಲ್ಲೇ ಒಬ್ಬನನ್ನು ಸಭಾಧ್ಯಕ್ಷನಾಗಿಯೂ ಮತ್ತು ಇನ್ನೊಬ್ಬನನ್ನು ಉಪಸಭಾಧ್ಯಕ್ಷನಾಗಿಯೂ ಕೂಡ ನೇಮಕ ಮಾಡ್ತಾರೆ. ಇವರ ಕೆಲಸಗಳೇನಪ್ಪ ಅಂತ ಅಂದರೆ, ಈ ಸಭೆ ಅತ್ಯಂತ ವ್ಯವಸ್ಥಿತವಾಗಿ ಶಾಂತಿಯುತವಾಗಿ ಅದು ನಡೆದುಕೊಂಡು ಹೋಗುವ ಹಾಗೆ ನೋಡಿಕೊಳ್ಳುವಂಥದ್ದು ಈ ಸಭಾಧ್ಯಕ್ಷನ ಪ್ರಮುಖವಾಗಿರ್ತಕ್ಕಂಥ ಕೆಲಸ. ಮತ್ತು ಕೆಲವು ಸಂದರ್ಭಗಳಲ್ಲಿ ಸಮಾನ ಮತ ಬಂದಾಗ ಇವನು ಕೂಡ ಅಧಿಕಾರವನ್ನು ಮತವನ್ನು ಹಾಕೋದ್ರ ಮೂಲಕ ತನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಅಧಿಕಾರವೂ ಕೂಡ ಈ ಸಭಾಧ್ಯಕ್ಷನಿಗೆ ಇರುತ್ತೆ. ಸೊ ಇದಿಷ್ಟು ಕೂಡ ವಿಧಾನ ಸಭೆಯ ಅಧಿಕಾರದ ಬಗ್ಗೆ ಆಯಿತು. ಹಾಗಾದರೆ ವಿಧಾನಸಭೆಯ ಕಾರ್ಯಗಳೇನು? ಈ ಸಭೆ ಮಾಡುವಂತಹ ಕಾರ್ಯಗಳು ಯಾವ ಯಾವ ಕಾರ್ಯಗಳನ್ನು ಮಾಡುತ್ತೆ? ಈ ಸಭೆಯ ಕಾರ್ಯಗಳೇನು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಶಾಸನೀಯ ಅಧಿಕಾರ ಅಂತಂದೇಳಿ ಕರಿತೀವಿ. ಓಕೆ, ಮೊದಲನೇದಾಗಿ ಶಾಸನೀಯ ಅಧಿಕಾರ ನೋಡಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎರಡೂ ಸದನಗಳಲ್ಲೇ ವಿಧಾನಸಭೆಗೆ ಅಂದರೆ ವಿಧಾನ ಪರಿಷತ್ತಿಗಿಂತಲೂ ವಿಧಾನಸಭೆಗೆ ಹೆಚ್ಚಿನ ಅಧಿಕಾರಗಳು ಇರುತ್ತೆ ಸಾಮಾನ್ಯವಾಗಿ. ಸೊ ಹಾಗಾಗಿ ಈ ಸದನಗಳಲ್ಲಿ ಯಾವ ಸದನದಲ್ಲೂ ಬೇಕಾದ್ರೂ ಮೊದಲು ಮಂಡನೆಯನ್ನು ಮಾಡಲಿಕ್ಕೆ ಶಾಸನಗಳನ್ನ ಮಸೂದೆಗಳನ್ನು ಮಂಡನೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ
ಈ ಸದನದಲ್ಲಿ ಚರ್ಚೆ ಆಗಿ ಒಪ್ಪಿಗೆ ಆದರೆ ನಾವು ಕೇವಲ ವಿಧಾನ ಪರಿಷತ್ನಲ್ಲಿ ಕೇವಲ 3 ತಿಂಗಳವರೆಗೆ ಮಾತ್ರ ತಡೆ ಹಿಡಿಯಲಿಕ್ಕೆ ಸಾಧ್ಯತೆ ಇದೆ. ಆ ನಂತರದಲ್ಲಿ ಅದು ಶಾಸನವಾಗಿ ರಚನೆ ಆಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇಲ್ಲಿ ಹಾಗಲ್ಲ, ದೀರ್ಘವಾದಂಥ ಚರ್ಚೆ ನಡೆಯುತ್ತೆ, ಒಪ್ಪಿಗೆ ಬೇಕೇ ಬೇಕಾಗುತ್ತೆ. ಇಲ್ಲಿ ಕಂಪಲ್ಸರಿಯಾಗಿ ಈ ಒಂದು ಸಭೆಯ ಶಾಸಕಾಂಗ ಸಭೆಯ ಒಂದು ಒಪ್ಪಿಗೆಯನ್ನು ಪಡೆದು ನಂತರದಲ್ಲಿ ಅದು ರಾಜ್ಯಪಾಲರ ಒಂದು ಅಂಕಿತಕ್ಕೆ ಹೋಗುತ್ತೆ. ರಾಜ್ಯಪಾಲರೇ ಸಹಿ ಹಾಕಬಹುದು ಅಥವಾ ರಾಷ್ಟ್ರಪತಿಗೂ ಕೂಡ ಅವರು ಕಳಿಸುವಂಥ ಅಧಿಕಾರ ರಾಜ್ಯಪಾಲರಿಗೆ ಇರ್ತಕ್ಕಂಥದ್ದು ನಾವು ಕಾಣ್ತಾ ಹೋಗುತ್ತೆ. ಇನ್ನು ಮತ್ತೆ ಜೊತೆಗೆ ಎರಡನೇ ಕೆಲಸ, ಈ ಸಭೆಯ ಎರಡನೇ ಕೆಲಸ ಅಂದರೆ ಹಣಕಾಸು ಮಸೂದೆ, ಹಣಕಾಸಿನ ಅಧಿಕಾರ ಅಂತಂದೇಳಿ ಕರೀತಾರೆ. ಹಣಕಾಸಿನ ಅಧಿಕಾರದಲ್ಲಂತೂ ವಿಧಾನಸಭೆಗೆ ಹೆಚ್ಚಿನ ಅಧಿಕಾರ ಇರುತ್ತೆ. ಯಾಕೆಂದರೆ ವಿಧಾನ ಪರಿಷತ್ ಕೇವಲ 14 ದಿನಗಳು ಮಾತ್ರ ತಡೆ ಹಿಡಿಯುವಂಥ ಅಧಿಕಾರ ಇರುತ್ತೆ. ಆ ನಂತರದಲ್ಲಿ ಅದು ಒಪ್ಪಂಗಿರಲಿ, ಅದು ಶಾಸನವಾಗಿ ಜಾರಿಗೆ ಆಗುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ವಿಧಾನಸಭೆಯ ಒಪ್ಪಿಗೆ ಅತ್ಯಂತ ಅವಶ್ಯಕವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಮತ್ತು ಈ ಒಂದು ಮಸೂದೆಯನ್ನು ನೋಡಿ, ಈ ಉಳಿದ ಎಲ್ಲ ಮಸೂದೆಗಳನ್ನು ಕೂಡ ಮೇಲ್ಮನೆಯ ವಿಧಾನ ಪರಿಷತ್ನಲ್ಲಾದರೂ ಮಂಡನೆ ಮಾಡ್ಬೋದು, ಮೊದಲಿಗೆ ವಿಧಾನಸಭೆಯಲ್ಲಾದರೂ ಮಂಡನೆ ಮಾಡ್ಬೋದು. ಎರಡರಲ್ಲಿ ಎಲ್ಲಿ ಬೇಕಾದ್ರೂ ಮಂಡನೆ ಮಾಡ್ಕೋಬೋದು. ಮಂಡನೆ ಮಾಡಿಕೊಂಡು ಅಲ್ಲಿ ಒಪ್ಪಿಗೆಯನ್ನು ಪಡೆದು ನಂತರ ಇಲ್ಲಿಗೆ ಬರಲಿಕ್ಕೆ ಚಾನ್ಸ್ ಇದೆ. ಆದರೆ ಹಣಕಾಸು ಮಸೂದೆಯನ್ನು ಮಾತ್ರ ರಾಜ್ಯಪಾಲರಿಂದ ಮೊದಲು ಒಪ್ಪಿಗೆಯನ್ನು ಪಡೆದು, ಅಂದರೆ ಪೂರ್ವಾನುಮತಿಯನ್ನು ಪಡೆದು ವಿಧಾನಸಭೆಯಲ್ಲಿಯೇ ಮಂಡನೆ ಮಾಡಬೇಕು ಅನ್ನೋ ಒಂದು ನಿಯಮವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉಳಿದ ಎಲ್ಲ ಒಂದು ಮಸೂದೆಗಳಿಗಿಂತಲೂ ಕೂಡ ಹಣಕಾಸಿನ ವಿಚಾರದಲ್ಲಿ ವಿಧಾನ ಪರಿಷತ್ತಿಗಿಂತಲೂ ವಿಧಾನಸಭೆಗೆ ಹೆಚ್ಚಿನ ಅಧಿಕಾರ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಇಲ್ಲಿ ಕೇವಲ ವಿಧಾನ ಪರಿಷತ್ತಿಗೆ ಕೇವಲ 14 ದಿನಗಳ ಕಾಲ ಮಾತ್ರ ಅಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಅವಕಾಶ ಇದೆ. ಆ ನಂತರದಲ್ಲಿ ಅದು ಸಾಧ್ಯ ಇಲ್ಲ. ಆ ನಂತರದಲ್ಲಿ ಅದು ಒಪ್ಪಿಗೆ ಆಗಿದೆ ಅಂತಂದೇಳಿ ಭಾವಿಸಿಯೇ ರಾಜ್ಯಪಾಲರಿಗೆ ಅದನ್ನು ಕಳಿಸುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ವಿಧಾನಸಭೆಯ ಮತ್ತೊಂದು ಕಾರ್ಯ ಅಂದರೆ ಕಾರ್ಯಾಂಗದ ಮೇಲಿನ ನಿಯಂತ್ರಣ ಅಂತಂದೇಳಿ ಕರಿತೀವಿ. ನೋಡಿ, ಕಾರ್ಯಾಂಗದ ಮೇಲಿನ ನಿಯಂತ್ರಣ ಅಂದರೆ ಏನು ರಾಜ್ಯ ಸರ್ಕಾರ ಇದೆ, ಆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಧಾನಸಭೆಗೆ ಜವಾಬ್ದಾರರಾಗಿರ್ತಾರೆ. ಎಲ್ಲಿಯವರೆಗೆ ವಿಧಾನಸಭೆಯ ಸದಸ್ಯರ ಒಂದು ವಿಶ್ವಾಸ ಇರುತ್ತೆ ಅಲ್ಲಿಯವರೆಗೆ ರಾಜ್ಯ ಸರ್ಕಾರ ಇರುತ್ತೆ. ಅಂದರೆ ಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳನ್ನು ಒಳಗೊಂಡಿರ್ತಕ್ಕಂಥ ಮಂತ್ರಿಮಂಡಲಗಳಿರ್ಬೋದು, ಆ ಮಂತ್ರಿಮಂಡಲ ವಿಧಾನ ಪರಿಷತ್ಗಿಂತ ವಿಧಾನಸಭೆಯ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ, ಅದಕ್ಕೆ ಹೆಚ್ಚು ಬದ್ಧವಾಗಿರುತ್ತೆ. ಅದರ ನಂಬಿಕೆ ಇರುವವರೆಗೆ ಮಾತ್ರ ಅವರು ಅಧಿಕಾರದಲ್ಲಿರ್ತಾರೆ. ಒಂದು ವೇಳೆ ಆ ನಂಬಿಕೆಯನ್ನು ಕಳ್ಕೊಂಡ್ರು ಅಂದರೆ ಅಥವಾ ವಿಶ್ವಾಸವನ್ನು ಕಳ್ಕೊಂಡ್ರು ಅಂದರೆ ಆ ಕ್ಷಣವೇ ಅವಿಶ್ವಾಸ ಮಂಡನೆಯ ಮೂಲಕ ಆ ಒಂದು ಸಚಿವರು ಮತ್ತು ಮುಖ್ಯಮಂತ್ರಿಗಳ ಸರ್ಕಾರ ಆ ಕ್ಷಣವೇ ಬಿದ್ದು ಹೋಗುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅಂದರೆ ಅಲ್ಲಿರ್ತಕ್ಕಂಥ ಸದಸ್ಯರ ಅರ್ಧದಷ್ಟು ಜನರು ಈ ಸರ್ಕಾರದ ಮೇಲೆ ನಂಬಿಕೆ ಇರಬೇಕು. ಅದಕ್ಕಿಂತ ಕಡಿಮೆ ಬಂತು ಅಂದರೆ ಆ ಸರ್ಕಾರ ಆ ಕ್ಷಣವೇ ಬಿದ್ದು ಹೋಗುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾಗಿ ಕಾರ್ಯಾಂಗದ ಮೇಲೆ ಅಂದರೆ ಮುಖ್ಯಮಂತ್ರಿ ಮತ್ತು ಅದನ್ನು ಒಳಗೊಂಡಿರ್ತಕ್ಕಂಥ ಏನು ಮಂತ್ರಿಮಂಡಲ ಇದೆ ಅದು ಹೆಚ್ಚು ವಿಶ್ವಾಸವನ್ನು ಅಥವಾ ಒಂದು ನಿಯಂತ್ರಣವನ್ನು ಈ ವಿಧಾನಸಭೆಯಿಂದಲೇ ನಮಗೆ ಕಾಣ್ತಕ್ಕಂಥದ್ದು. ಹಾಗಾಗಿ ವಿಧಾನಸಭೆ ಒಂದು ಕಾರ್ಯಾಂಗದ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಹೊಂದಿರತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಚುನಾವಣೆ ಅಧಿಕಾರವೂ ಕೂಡ ವಿಧಾನಸಭೆಯ ಸದಸ್ಯರಿಗೆ ಇರುತ್ತೆ. ಅದರಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಇವರು ಭಾಗವಹಿಸ್ತಾರೆ. ಮತ್ತು ರಾಜ್ಯ ಸಭೆಗೆ ಸದಸ್ಯರನ್ನು ಕಳಿಸ್ಬೇಕಾದ್ರೂ ಕೆಲವೊಂದು ಸಾರಿ ಇವರು ಭಾಗವಹಿಸುವಂಥದ್ದು ಕಾಣ್ತಾ ಹೋಗುತ್ತೆ. ವಿಧಾನ ಪರಿಷತ್ ಇರ್ಬೋದು, ವಿಧಾನ ಸಭಾಧ್ಯಕ್ಷರಿರ್ಬೋದು. ಸೊ ಹೀಗೆ ಹಲವು ಸದಸ್ಯರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಈ ವಿಧಾನಸಭೆಯ ಸದಸ್ಯರು ಮತ ಚಲಾಯಿಸುವಂಥದ್ದು ಕೂಡ ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಕೆಲವು ಇತರ ಕೆಲಸಗಳನ್ನು ಕೂಡ ಇವರು ಮಾಡ್ತಾ ಹೋಗ್ತಾರೆ. ಕೇಂದ್ರದಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡುವ ಮಸೂದೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೂ ಕೂಡ ಇವರಿಗೆ ಅವಕಾಶ ಇದೆ. ಅಲ್ಲಿಯ ಒಂದು ಕಾನೂನುಗಳನ್ನು ರಚನೆ ಮಾಡಬೇಕಾದ್ರೆ ಇವರು ಚರ್ಚೆ ಮಾಡಲಿಕ್ಕೆ ಅವಕಾಶಗಳು ಕೂಡ ಇಲ್ಲಿ ನಮಗೆ ವಿಧಾನಸಭೆಯ ಸದಸ್ಯರಲ್ಲೂ ಕೂಡ ನಮಗೆ ಕಾಣಲಿಕ್ಕೆ ಚಾನ್ಸ್ ಇದೆ. ಇದಿಷ್ಟು ಕೂಡ ವಿಧಾನಸಭೆಯ ಸದಸ್ಯರ ಕಾರ್ಯಗಳು ಮತ್ತು ಅವರ ಅಧಿಕಾರಾವಧಿ ಮತ್ತು ವಿಧಾನಸಭೆಯ ಸದಸ್ಯನಾಗಬೇಕಾದ್ರೆ ಯಾವ ಅರ್ಹತೆಯನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋದೆ. ಇನ್ನು ಕರ್ನಾಟಕದ ಮತ್ತೊಂದು ಸಭೆಯಾಗಿರ್ತಕ್ಕಂಥ ವಿಧಾನ ಪರಿಷತ್ ವಿಚಾರಕ್ಕೆ ಬರೋಣ. ನೋಡಿ, ವಿಧಾನ ಪರಿಷತ್ ವಿಚಾರಕ್ಕೆ ಬರೋಣ. ನಾನು ಆಗಲೇ ಹೇಳಿದ ಹಾಗೆ ಭಾರತ ಸಂವಿಧಾನದ 169ನೇ ವಿಧಿ ವಿಧಾನ ಪರಿಷತ್ತು ಕಡ್ಡಾಯವಲ್ಲ ಅನ್ನೋದನ್ನು ಹೇಳುತ್ತೆ. ಆಯಾ ರಾಜ್ಯಕ್ಕೆ ಅದು ಬಿಟ್ಟುಬಿಟ್ಟಿದೆ. ಸೊ ಆಯಾ ರಾಜ್ಯದವರು ಇದ್ದರೆ
ಬೇಕು ಅಂದರೆ ವಿಧಾನ ಪರಿಷತ್ತನ್ನು ರಚನೆ ಮಾಡ್ಕೋಬೋದು, ಬೇಡ ಅಂದರೆ ಬಿಡ್ಬೋದು ಅಂತ ಹೇಳಿದೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ನಮ್ಮ ಭಾರತದ ವಿಚಾರಕ್ಕೆ ಬರೋದಾದರೆ ನಾವು ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಈ ವಿಧಾನ ಪರಿಷತ್ತನ್ನು ಇರುವಂಥದ್ದು ಕಾಣ್ತಾ ಹೋಗುತ್ತೆ. ವಿಧಾನ ಪರಿಷತ್ ಇದೆ, ಉಳಿದ ರಾಜ್ಯಗಳಲ್ಲೆಲ್ಲೂ ಕೂಡ ನಮಗೆ ವಿಧಾನ ಪರಿಷತ್ತು ಇಲ್ಲ. ಹಾಗಾದರೆ ವಿಧಾನ ಪರಿಷತ್ ರಚನೆಯನ್ನು ಹೇಗೆ ಮಾಡಬೇಕು ಅಂತ ಏನಾದರೂ ಭಾರತ ಸಂವಿಧಾನ ಹೇಳುತ್ತಾ ಅಂತ ನೋಡಿದ್ರೆ, ಭಾರತ ಸಂವಿಧಾನದ 171ನೇ ವಿಧಿಯ ಪ್ರಕಾರ ಈ ವಿಧಾನ ಪರಿಷತ್ತನ್ನು ಹೀಗೆ ರಚನೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳುತ್ತೆ. ಒಂದು ವೇಳೆ ಆಯಾ ರಾಜ್ಯಗಳು ವಿಧಾನ ಪರಿಷತ್ತನ್ನು ರಚನೆ ಮಾಡ್ಕೊಳಕ್ಕೆ ಒಪ್ಪಿಗೆ ಇದ್ದರೆ ಅದನ್ನು ಹೀಗೆ ಮಾಡಬೇಕು ಅನ್ನೋದನ್ನು 171ನೇ ವಿಧಿ ಹೇಳ್ತಾ ಹೋಗುತ್ತೆ. ಹಾಗಾಗಿ ಕರ್ನಾಟಕ ಸರ್ಕಾರವು ಕೂಡ ಭಾರತ ಸಂವಿಧಾನದ 171ನೇ ವಿಧಿಯ ಅನ್ವಯ ಭಾರತ ವಿಧಾನ ಪರಿಷತ್ತನ್ನು ನಾವು ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಸೊ ಈ ಒಂದು ವಿಧಿಯ ಅನ್ವಯ ಕರ್ನಾಟಕ ಸರ್ಕಾರದ ಅಥವಾ ಶಾಸಕಾಂಗದ ಏನು ವಿಧಾನಸಭೆ ಇದೆ ಆ ಸಭೆಯ 3/1 ಭಾಗದ ಸದಸ್ಯರು ಆಗಿರಬೇಕು. ಈ ಸದನ ಸದಸ್ಯರಲ್ಲಿ ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಅಂತಂದರೆ, ಆಯಾ ರಾಜ್ಯದ ವಿಧಾನಸಭೆಯ ಸದಸ್ಯರ 3/1 ಭಾಗದ ಜನರು ಆಗಿರಬೇಕು. ಹಾಗಾಗಿ ಕರ್ನಾಟಕದಲ್ಲಿ ವಿಧಾನಸಭೆಯ ಸದಸ್ಯರ ಸಂಖ್ಯೆ 225 ಇದರಲ್ಲಿ 1 ಭಾಗ ಅಂದರೆ 75 ಆಗುತ್ತೆ. ಹಾಗಾಗಿ ಕರ್ನಾಟಕದ ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ 75 ಆಗಿದೆ ಅನ್ನೋದನ್ನು ನೆನಪಿಟ್ಕೋಬೇಕಾಗುತ್ತೆ. ಅಂದರೆ ಭಾರತ ಸಂವಿಧಾನದಲ್ಲೇ ಹೇಳಿಬಿಡುತ್ತೆ ಇದನ್ನು ಸ್ಪಷ್ಟವಾಗಿ. ಯಾವ ರಾಜ್ಯ ವಿಧಾನ ಪರಿಷತ್ತನ್ನು ರಚನೆ ಮಾಡ್ಕೊಳಕ್ಕೆ ಇಚ್ಛಿಸುತ್ತೆ ಆ ರಾಜ್ಯದ ವಿಧಾನಸಭೆಯ ಸದಸ್ಯರ 3/1 ಭಾಗದ ಜನ ಆ ವಿಧಾನ ಪರಿಷತ್ ಸದಸ್ಯರಾಗಿರಬೇಕು ಅಂತ ಹೇಳುತ್ತೆ. ಸಂಖ್ಯೆ ಆ ಸಭೆಯ ಸಂಖ್ಯೆ ವಿಧಾನಸಭೆಯ ಸದಸ್ಯರ 3/1 ಭಾಗದಷ್ಟು ಇರಬೇಕು ಅಂತ ಹೇಳುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ 225 ಜನಸಂಖ್ಯೆ ಇದೆ ವಿಧಾನಸಭೆಯಲ್ಲಿ. ಅದರಲ್ಲಿ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75 ಜನರನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ ಒಟ್ಟು 75 ಜನರು ಇದ್ದಾರೆ. ಆದರೆ ಈ 75 ಜನರನ್ನು ಕೂಡ ನೇರ ಚುನಾವಣೆಯಲ್ಲಿ ನಾವು ಇವರನ್ನು ಆಯ್ಕೆ ಮಾಡೋದಿಲ್ಲ. ಅದರ ಬದಲಿಗೆ 5 ಹಂತಗಳ ಮೂಲಕ ಅಥವಾ 5 ಕ್ಷೇತ್ರಗಳ ಮೂಲಕ ಈ ಸಭೆಯ ಸದಸ್ಯರು ಆಯ್ಕೆ ಆಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. 5 ಕ್ಷೇತ್ರಗಳ ಮೂಲಕ ಈ ಸಭೆಯ ಸದಸ್ಯರು ಆಗ್ತಾರೆ. ನಾವು ವಿಧಾನಸಭೆಯ ಥರ ನೇರವಾಗಿ ಚುನಾವಣೆಗಳ ಮೂಲಕ ಎಲ್ಲರನ್ನೂ ಕೂಡ ಆಯ್ಕೆ ಮಾಡಿ ಕಳಿಸೋದಿಲ್ಲ. ಇಲ್ಲಿ ಹಾಗಲ್ಲ. ಈ 75 ಜನರನ್ನು ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ನೋಡಿ, ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75 ಇದೆ, ವಿಧಾನಸಭೆಯ ಸದಸ್ಯರ ಸಂಖ್ಯೆ 225 ಇದೆ. ಸೊ ಈ 5 ಕ್ಷೇತ್ರಗಳು ಯಾವ್ಯಾವು ಅಂತ ನೋಡಿದ್ರೆ, ಮೊದಲನೇದಾಗಿ ವಿಧಾನಸಭೆಯ ಸದಸ್ಯರಿಂದ ಸ್ವಲ್ಪ ಜನ ಆಯ್ಕೆ ಆಗ್ತಾರೆ. ಇದು ಒಂದನೇ ಹಂತ. ಎರಡನೇ ಹಂತ ಸ್ಥಳೀಯ ಚುನಾವಣೆಗಳ ಮೂಲಕ ಅಥವಾ ಸ್ಥಳೀಯ ಸಂಸ್ಥೆಗಳ ಮೂಲಕ ಆಯ್ಕೆ ಆಗ್ತಕ್ಕಂಥ ಸ್ವಲ್ಪ ಸದಸ್ಯರು ಈ ಒಂದು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಾರೆ. ಇನ್ನು ಕೆಲವು ಸದಸ್ಯರು ಪದವೀಧರ ಕ್ಷೇತ್ರದಿಂದ ಅಥವಾ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ. ಇನ್ನೂ ಕೆಲವರನ್ನು ರಾಜ್ಯಪಾಲರು ಸಾಹಿತ್ಯ, ಕಲೆ, ವಿಜ್ಞಾನ, ಸಹಕಾರ, ಸೇವೆ ಎಂಬ ಕ್ಷೇತ್ರದಲ್ಲಿ ಏನಾದರೂ ಕೂಡ ಅತ್ಯುನ್ನತವಾದಂಥ ಸಾಧನೆ ಮಾಡಿದರೆ ಅಂತಹ ವ್ಯಕ್ತಿಗಳನ್ನು ಕೂಡ ಈ ಒಂದು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡುವಂಥ ಅಧಿಕಾರವನ್ನು ರಾಜ್ಯಪಾಲರಿಗೆ ನೀಡಲಾಗಿರ್ತಕ್ಕಂಥದ್ದು. ಹೀಗೆ 5 ಮೂಲಗಳ ಮೂಲಕ ಅಥವಾ 5 ಕ್ಷೇತ್ರಗಳ ಮೂಲಕ ವಿಧಾನ ಪರಿಷತ್ ಸದಸ್ಯರು ಆಯ್ಕೆ ಆಗ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಹಾಗಾದರೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜನ ವಿಧಾನ ಪರಿಷತ್ ಸದಸ್ಯರು ಅಂದರೆ, ನಾನು ಆಗಲೇ ಹೇಳಿದಾಗೆ 75 ಜನ ಅಷ್ಟೇ ಇರ್ತಕ್ಕಂಥದ್ದು. ಆ 75 ಜನವನ್ನು ಕೂಡ ನಾವು 5 ಕ್ಷೇತ್ರಗಳ ಮೂಲಕ ಆಯ್ಕೆ ಮಾಡ್ತೀವಿ. ಒಂದು ವಿಧಾನಸಭೆ ಸದಸ್ಯರಿಂದ ಆಯ್ಕೆ ಆಗ್ತಾರೆ ಚುನಾವಣೆ ಮೂಲಕ, ಎರಡನೇದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಮೂಲಕ ಆಯ್ಕೆ ಆಗ್ತಾರೆ, ಮೂರನೇದು ಪದವೀಧರ ಕ್ಷೇತ್ರ ಅಂದರೆ ಪದವಿ ಓದಿರ್ತಕ್ಕಂಥ ಜನರಿಂದ ಆಯ್ಕೆ ಆಗ್ತಕ್ಕಂಥದ್ದು, ಮತ್ತೊಂದು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆ ಆಗ್ತಕ್ಕಂಥದ್ದು ಇರ್ಬೋದು. 5ನೇದು ಅಂತಂದರೆ ನಾನಾಗಲೇ ಹೇಳಿದೆ, ರಾಜ್ಯಪಾಲರಿಂದ ಕೆಲವು ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆಯ ಆಧಾರದ ಮೇಲೂ ಕೂಡ ಇವರನ್ನು ಆಯ್ಕೆ ಮಾಡುವಂಥ ಅಧಿಕಾರ ಇರತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾದರೆ ಇವರ ಅಧಿಕಾರ ಅವಧಿ ಎಷ್ಟು ಅಂತ ನೋಡಿದರೆ, ಇವ್ರದ್ದು 6 ವರ್ಷ, ಒಟ್ಟು 6 ವರ್ಷ ಇವರ ಅಧಿಕಾರ ಅವಧಿ ಇದೆ. ಒಟ್ಟು 6 ವರ್ಷ ಇವರ ಅಧಿಕಾರ ಅವಧಿ ಇರುತ್ತೆ. ಆದರೆ ಈ ಸದನ ನಾವು ಇದನ್ನು ಕಾಯಂ ಸದನ ಅಂತಂದೇಳಿ ಕರಿತಾ ಹೋಗ್ತೀವಿ. ರಾಜ್ಯದಲ್ಲಿ ಇರ್ತಕ್ಕಂಥ ಏನು ವಿಧಾನ ಪರಿಷತ್ ಇದೆ ಇದನ್ನು ಕಾಯಂ ಸದನ ಅಂತಂದೇಳಿ ಕರಿತೀವಿ. ಇದು ಕಂಪ್ಲೀಟಾಗಿ ಒಂದೇ ಸಾರಿನೇ ಖಾಲಿ ಆಗೋದಿಲ್ಲ. 2 ವರ್ಷಗಳಿಗೆ ಒಂದು ಸಾರಿ
ಈ ಸದನದ 1/3 ಜನ ಅಧಿಕಾರವನ್ನು ಕಳ್ಕೊಳ್ತಾರೆ. ಸೊ ಹಾಗಾಗಿ ಆ 1/3 ಜನರಿಗೆ ಎಲೆಕ್ಷನ್ ನಡೆಯುತ್ತೆ, ಚುನಾವಣೆ ನಡೆಯುತ್ತೆ, ಅಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಈ ಮೂಲಕ ಇವರ ಅಧಿಕಾರಾವಧಿ 6 ವರ್ಷಗಳು. ಮತ್ತು ಈ ಸದನ ಒಂದೇ ಸತಿಗೆ ಖಾಲಿ ಆಗೋದಿಲ್ಲ, ವಿಧಾನಸಭೆಯ ಥರ ಒಂದೇ ಸತಿ ಖಾಲಿ ಆಗೋದಿಲ್ಲ. ಇದು ಹಂತ ಹಂತವಾಗಿ ಮತ್ತೆ ಖಾಲಿ ಆಗುತ್ತೆ, ಮತ್ತು ಅದೇ ವರ್ಷನೇ ತುಂಬಿಕೊಳ್ಳೋದ್ರಿಂದ ಈ ಸದನ ಖಾಲಿ ಆಗೋದಿಲ್ಲ. ಹಾಗಾಗಿ ಇದನ್ನು ಕಾಯಂ ಸದನ ಅಂತಂದೇಳಿ ನಾವು ಇದನ್ನು ಕರಿತಾ ಹೋಗ್ತೀವಿ. ಹಾಗಾದರೆ ಈ ಸದನದ ಸದಸ್ಯರ ಅರ್ಹತೆಗಳೇನಾಗಿರಬೇಕಾಗುತ್ತೆ, ವಿಧಾನ ಪರಿಷತ್ ಸದಸ್ಯರ ಅರ್ಹತೆಗಳೇನು ಅಂತ ನೋಡಿದ್ರೆ ಇದು ಅಷ್ಟೇ, ಭಾರತೀಯ ಪ್ರಜೆ ಆಗಿರಬೇಕು. ಆದರೆ ಇಲ್ಲಿ ವಯಸ್ಸಿನ ಒಂದು ಮಿತಿ ಜಾಸ್ತಿ ಇರುತ್ತೆ. ಯಾಕಂದರೆ ವಿಧಾನಸಭೆಯಲ್ಲಿ 25 ವರ್ಷ ಅಂತ ಹೇಳ್ತೀವಿ, ವಿಧಾನ ಪರಿಷತ್ತಿಗೆ 30 ವರ್ಷಗಳ ಅಧಿಕಾರಾವಧಿ ಇದೆ. ದಿವಾಳಿ ಆಗಿರಬಾರ್ದು, ಮತಿಭ್ರಮಣೆ ಆಗಿರಬಾರ್ದು, ಮತ್ತು ವಿಧಾನ ಪರಿಷತ್ತು ಸಂಸತ್ತು ನಿಗದಿ ಮಾಡುವಂಥ ಕಾಲಕಾಲಕ್ಕೆ ನಿಗದಿ ಮಾಡುವಂಥ ಏನು ಅರ್ಹತೆಗಳಿದ್ದಾವೆ ಅವನ್ನೆಲ್ಲವನ್ನು ಕೂಡ ಇವನು ಕೂಡ ಒಳಗೊಂಡಿರಬೇಕಾಗುತ್ತೆ. ಭಾರತೀಯ ಪ್ರಜೆ ಕೂಡ ಇವನು ಕೂಡ ಆಗಿರಬೇಕಾಗುತ್ತೆ. ಮತ್ತು ಈ ಒಂದು ಸಂಸತ್ತನ್ನು ಅಥವಾ ಈ ಸಭೆಯನ್ನು ನಾವು ಹಿರಿಯರ ಸಭೆ ಅಂತಂದೇಳಿ ಕರಿತೀವಿ. ಹಾಗಾಗಿ ಈ ಸಭೆಯಲ್ಲಿ ನಡೀತಕ್ಕಂಥ ಚರ್ಚೆಗೆ ಹೆಚ್ಚು ಗಾಂಭೀರ್ಯ ಮತ್ತು ಗಂಭೀರತೆ ಇರುತ್ತೆ. ಯಾಕಂದರೆ ಇಲ್ಲಿ ಇದು ಹಿರಿಯರ ಸಭೆ, ವಿಧಾನಸಭೆಗಿಂತಲೂ ಇಲ್ಲಿ ಹೆಚ್ಚಿನ ಒಂದು ಸಾಧನೆ ಅಥವಾ ಸಾಧಕರು ಕೂಡ ಇರೋದ್ರಿಂದ ಮತ್ತು ಹೆಚ್ಚು ಬೇರೆ ಬೇರೆ ಕ್ಷೇತ್ರಗಳಿಂದ ಆಯ್ಕೆ ಆಗಿರೋದ್ರಿಂದ ಇಲ್ಲಿ ನಡೀತಕ್ಕಂಥ ಚರ್ಚೆಗಳಿಗೆ ಹೆಚ್ಚಿನ ಮಹತ್ವ ಮತ್ತು ಗಂಭೀರತೆ ಇರಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ವಿಧಾನ ಪರಿಷತ್ ಕಾರ್ಯಗಳೇನು? ವಿಧಾನ ಪರಿಷತ್ನ ಕಾರ್ಯಗಳ ಬಗ್ಗೆ ನಾವು ಮಾತಾಡೋದಾದರೆ ಇದು ಕೂಡ ಶಾಸನೀಯ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ನೋಡಿ, ಶಾಸನೀಯ ಅಧಿಕಾರ ವಿಧಾನ ಪರಿಷತ್ಗೂ ಕೂಡ ಇದೆ. ಆದರೆ ವಿಧಾನಸಭೆಗಿಂತ ವಿಧಾನ ಪರಿಷತ್ತಿಗೆ ಆ ಎಲ್ಲ ವಿಚಾರಗಳಲ್ಲೂ ಕೂಡ ಕಡಿಮೆ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು. ಸೊ ವಿಧಾನ ಪರಿಷತ್ನಲ್ಲಿ ಒಂದು ಮಸೂದೆಯನ್ನು ಅಥವಾ ಒಂದು ಯಾವುದಾದ್ರೂ ಕಾನೂನನ್ನು ಅಥವಾ ಒಂದು ಮಸೂದೆಯನ್ನು 3 ತಿಂಗಳವರೆಗೆ ಮಾತ್ರ ತಡೆ ಹಿಡಿಯುವ ಅಧಿಕಾರ ಇರುತ್ತೆ. ಮತ್ತೆ ವಿಧಾನಸಭೆಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಮತ್ತೆ ಚರ್ಚೆಯಾಗಿ ಮತ್ತೆ ವಾಪಸ್ ಬಂದಾಗ ಕೇವಲ 2 ವಾರ ಮಾತ್ರ ತಡೆ ಹಿಡಿಬೋದು. ನಂತರದಲ್ಲಿ ಅದು ಒಪ್ಪಿಗೆ ಅಂತಂದೇ ನಿರ್ಧಾರವಾಗುತ್ತೆ. ಇದನ್ನು ಕಂಪ್ಲೀಟಾಗಿ ಮಸೂದೆಯನ್ನು ಉಲ್ಲಂಘಿಸಿ ಅಥವಾ ಅದನ್ನು ಕಂಪ್ಲೀಟಾಗಿ ಒಪ್ಪಿಗೆ ಇಲ್ಲ ಅಂತ ಹೇಳಲಿಕ್ಕೆ ಈ ಸಭೆಗೆ ಸಾಧ್ಯವಿಲ್ಲ. ಸೊ ವಿಧಾನಸಭೆಯಲ್ಲಿ ಏನು ಒಂದು ಕಾನೂನಾಗಿ ಅಥವಾ ಮಸೂದೆ ಚರ್ಚೆ ಆಗಿ ಒಪ್ಪಿಗೆ ಆಗಿ ಬಂದಿರುತ್ತೆ ಅದನ್ನು 3 ತಿಂಗಳವರೆಗೆ ಮಾತ್ರ ತಡೆ ಹಿಡಿಯುವಂಥ ಶಕ್ತಿ ಈ ವಿಧಾನ ಪರಿಷತ್ಗೆ ಇರತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆದರೆ ಸಾಮಾನ್ಯ ಏನು ಒಂದು ಕಾನೂನು ಅಥವಾ ಒಂದು ಮಸೂದೆಗಳಿದ್ದಾವೆ ಅದನ್ನು ಮೊದಲಿಗೆ ರಾಜ್ಯಸಭೆಯಲ್ಲಿ ವಿಧಾನ ಪರಿಷತ್ತಾದರೂ ಕೂಡ ಚರ್ಚೆ ಮಾಡ್ಬೋದು, ಮತ್ತು ವಿಧಾನಸಭೆಯಲ್ಲಿ ಬೇಕಾದರೂ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶಗಳು ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾದರೆ ಶಾಸನಗಳನ್ನು ಹೇಗೆ ರಚನೆ ಮಾಡ್ತಾರೆ? ಇದು ಒಂದು ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ. ಹೇಗೆ ಅಂತಂದರೆ, ಮೊದಲಿಗೆ ರಾಜ್ಯ ಸರ್ಕಾರದ ಅಥವಾ ಏನು ಸಚಿವರಿದ್ದಾರೆ, ಸೊ ಅವರು ಒಂದು ಮಸೂದೆ ಅಥವಾ ಈ ರೀತಿ ಕಾನೂನು ಇರಬೇಕು ಅನ್ನೋದನ್ನು ರೆಡಿ ಮಾಡ್ತಾರೆ. ಆ ಮಸೂದೆಯನ್ನು ತಂದು ಸದನದಲ್ಲಿ ಗಟ್ಟಿಯಾಗಿ ಓದಬೇಕು. ಅಂದರೆ ಎಲ್ಲರಿಗೂ ಕೇಳಬೇಕಾಗಿರ್ತಕ್ಕಂಥ ಸದಸ್ಯರಿಗೆ ಆ ಕೇಳಿದ ನಂತರ ಅಥವಾ ಎಲ್ಲ ಕಂಪ್ಲೀಟಾಗಿ ಅದನ್ನು ಓದಿದ ನಂತರ ಅದ್ರ ಬಗ್ಗೆ ಒಂದು ಸಮಿತಿಯನ್ನಾಗಿ ರಚನೆ ಮಾಡಾದರೂ ಕೂಡ ಚರ್ಚೆ ಮಾಡ್ಬೋದು, ಅಥವಾ ಓಲಾಗಿ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಎಲ್ಲರೂ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಅಂದರೆ ಇದು ತಪ್ಪು ಅದು ಸರಿ ಅನ್ನೋದ್ರ ಬಗ್ಗೆ ಆ ಒಂದು ವಿಚಾರಗಳ ಚರ್ಚೆ ಆಗುತ್ತೆ. ಚರ್ಚೆಯ ನಂತರದಲ್ಲಿ ಅದನ್ನು ಒಪ್ಪಿಗೆಗೆ ಮತದಾನ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಯಾವ ಮಸೂದೆಯ ಪರವಾಗಿ ಮತಗಳು ಹೆಚ್ಚಿಗೆ ಬಿದ್ದರೆ ಆ ಮಸೂದೆ ಅಂಗೀಕಾರ ಆಗುತ್ತೆ. ಒಂದು ವೇಳೆ ಮಸೂದೆಯ ವಿರುದ್ಧವಾಗಿ ಅಂಗೀಕಾರದ ವಿರುದ್ಧವಾಗಿ ಅದೇನಾದರೂ ಮತದಾನ ಮಾಡಿದರೆ ಆ ಸದಸ್ಯರು ಹೆಚ್ಚು ಜನರು ಅದರ ವಿರುದ್ಧವಾಗಿ ಮಸೂದೆ ವಿರುದ್ಧವಾಗಿ ಮತ ಚಲಾಯಿಸಿದರೆ ಆ ಮಸೂದೆ ಬಿದ್ದು ಹೋಗುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಇದು ಅಲ್ಲಿ ಪ್ರಕ್ರಿಯೆ ನಡೀತಕ್ಕಂಥದ್ದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ, ಹಣಕಾಸಿನ ಅಧಿಕಾರ ವಿಧಾನ ಪರಿಷತ್ಗೂ ಕೂಡ ಇದೆ. ಆದರೆ ಇಲ್ಲಿ ಸೀಮಿತವಾದಂಥ ಅಧಿಕಾರ ಇದೆ. ಕೇವಲ 14 ದಿನಗಳವರೆಗೆ ಮಾತ್ರ ಆ ಮಸೂದೆಯನ್ನು ತಡೆ ಹಿಡಿಯುವಂಥ ಅಧಿಕಾರ ಈ ಒಂದು ಸಂಸತ್ತಿಗೆ ಇದೆ. ಇಲ್ಲೂ ಕೂಡ ಹಣಕಾಸಿನ ವಿಚಾರ ಅಥವಾ ಹಣಕಾಸಿನ ಮಸೂದೆಯನ್ನು ಚರ್ಚೆ ಮಾಡಲೇಬೇಕು. ಆದರೆ ಇದಕ್ಕೆ ಒಪ್ಪಿಗೆ ಇಲ್ಲ ಅಂದರೆ 14 ದಿನಗಳವರೆಗೆ ಮಾತ್ರ ತಡೆ ಹಿಡಿಯಬಹುದು. ಅದಕ್ಕಿಂತ ಹೆಚ್ಚಿನ ದಿನಗಳವರೆಗೆ ತಡೆ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ತಡೆ ಹಿಡಿದಿದ್ರೂ ಕೂಡ ಅದನ್ನು ಒಪ್ಪಿಗೆ ಅಂತಂದೇಳಿ ಭಾವಿಸಬೇಕಾಗುತ್ತೆ. ಹಾಗಾಗಿ ಭಾವಿಸಿ ಅದನ್ನು ರಾಜ್ಯಪಾಲರಿಗೆ ಸಹಿಗೆ ಕಳಿಸುವಂಥದ್ದು ನಾವು ಕಾಣ್ತಾ ಹೋಗ್ತೀವಿ.
ಇನ್ನು ಮತ್ತೊಂದು ಅಧಿಕಾರ ಅಂತಂದರೆ ಆಡಳಿತ ಅಧಿಕಾರ ಅಂತಂದೇಳಿ ಕರಿತಾ ಹೋಗ್ತೀವಿ. ಆಡಳಿತಾಧಿಕಾರ ಅಂತಂದೇಳಿ ಕರಿತಾ ಹೋಗ್ತೀವಿ. ಅಂದರೆ ವಿಧಾನಸಭೆ ಹೇಗೆ ಕೇಂದ್ರ ಕಾರ್ಯಾಂಗದ ಮೇಲೆ ನಿಯಂತ್ರಣವನ್ನು ಹೊಂದಿದೆಯೋ ಅದೇ ರೀತಿಯಾದಂಥ ಪ್ರಕ್ರಿಯೆಯನ್ನು ಕೂಡ ಇದು ಕೂಡ ಹೊಂದಿರತಕ್ಕಂಥದ್ದು. ಆದರೆ ಇಲ್ಲಿ ಕೇವಲ ಇದು ಏನು ಸರ್ಕಾರದ ಅಥವಾ ಕಾರ್ಯಾಂಗ ಇದೆ, ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯನ್ನು ಒಳಗೊಂಡಿರ್ತಕ್ಕಂಥ ಮಂತ್ರಿಮಂಡಲ ಇದೆ. ಈ ಮಂಡಲಕ್ಕೆ ಪ್ರಶ್ನೆ ಮಾಡುವ ಅಧಿಕಾರ ಮಾತ್ರ ಈ ಸಭೆಗೆ ಇರ್ತಕ್ಕಂಥದ್ದು. ಕೇವಲ ಈ ಸಭೆಗೆ ಪ್ರಶ್ನೆ ಮಾಡುವ ಅಧಿಕಾರ ಮಾತ್ರ ಇದೆಯೇ ವಿನಃ ಪ್ರಶ್ನೆ ಮಾಡಿ ಅವರಿಂದ ಉತ್ತರ ಪಡೀಲಿಕ್ಕೆ ಅಧಿಕಾರ ಇದೆ, ಮತ್ತು ಜೊತೆಗೆ ರಾಜೀನಾಮೆಗೆ ಒತ್ತಾಯಿಸುವಂಥ ಅಧಿಕಾರ ಮಾತ್ರ ಇದೆಯೇ ವಿನಃ ಅವಿಶ್ವಾಸ ಮಂಡನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನೋಡಿ, ಅವಿಶ್ವಾಸ ನಿಯಮಾವಳಿ ಏನು ಮಂಡನೆ ಇದೆ ಅದನ್ನು ವಿಧಾನಸಭೆಯಲ್ಲಿ ಮಾತ್ರ ಮಾಡಬೇಕಾಗುತ್ತೆ, ಸರ್ಕಾರದ ವಿರುದ್ಧ ಅಥವಾ ಸಚಿವರ ವಿರುದ್ಧ. ಆದರೆ ಈ ಒಂದು ಸಭೆಯಲ್ಲಿ ಕೇವಲ ರಾಜೀನಾಮೆ ವಿನಃ ಅವಿಶ್ವಾಸ ಮಂಡನೆಯನ್ನು ಮಾಡಲಿಕ್ಕೆ ಇಲ್ಲಿ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಕೇವಲ ಏನು ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯನ್ನು ಒಳಗೊಂಡಿರ್ತಕ್ಕಂಥ ಮಂತ್ರಿಮಂಡಲ ಇದೆ, ಮಂತ್ರಿಮಂಡಲವನ್ನು ಪ್ರಶ್ನೆ ಮಾಡ್ಬೋದು, ಅವರಿಂದ ಉತ್ತರವನ್ನು ಪಡಿಬೋದೇ ವಿನಃ ಅಥವಾ ಒತ್ತಾಯ ಮಾಡ್ಬೋದೇ ವಿನಃ ಇವರಿಗೆ ಅಂತಹ ದೊಡ್ಡದಾದಂಥ ನಿಯಂತ್ರಣ ಅಥವಾ ಅವರನ್ನು ಕಿತ್ತು ಹಾಕುವ ಅಧಿಕಾರ ಈ ಒಂದು ಸಭೆಗೆ, ವಿಧಾನ ಪರಿಷತ್ಗೆ ಇಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಆದರೆ ಈ ಒಂದು ಸಭೆ ಯಾಕೆ ಬೇಕು ಅಂತಂದರೆ ಇದು ಹಿರಿಯರ ಸಭೆ ಮತ್ತು ಹೆಚ್ಚು ಅನುಭವದಿಂದ ಕೂಡಿರ್ತಕ್ಕಂಥ ಸದಸ್ಯರ ಒಂದು ಸಭೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ವಿಚಾರಗಳು ಹೆಚ್ಚು ಗಂಭೀರತೆಯನ್ನು ಹೊಂದಿರುತ್ತೆ. ವಿಧಾನಸಭೆಗಿಂತಲೂ ಇಲ್ಲಿ ಹೆಚ್ಚು ಚರ್ಚೆಗಳಿಗೆ ಹೆಚ್ಚು ಮಹತ್ವ ಇರುತ್ತೆ ಮತ್ತು ಹೆಚ್ಚು ಗಂಭೀರವಾಗಿ ಕೂಡಿರ್ತಕ್ಕಂಥದ್ದು, ಮಹತ್ವದಿಂದ ಕೂಡಿರ್ತಕ್ಕಂಥ ವಿಚಾರಗಳಿರ್ತವೆ. ಸೊ ಹಾಗಾಗಿ ವಿಧಾನ ಪರಿಷತ್ನ ಒಂದು ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ರಾಜ್ಯವು ಕೂಡ ವಿಧಾನ ಪರಿಷತ್ತನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇದಿಷ್ಟು ಕೂಡ ನಮ್ಮ ರಾಜ್ಯ ಶಾಸಕಾಂಗದಲ್ಲಿ ಇರ್ತಕ್ಕಂಥ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮುಂದಿನ ತರಗತಿಯಲ್ಲಿ ರಾಜ್ಯ ಸರ್ಕಾರದ ಕೇಂದ್ರ ಕಾರ್ಯಾಂಗದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ.